ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೋಡಿದ್ರಾ ಮಾತಿಗೆ ಮಾತು ಹೇಗೆ ಜೋಡಿಸ್ತಾಳೆ ಅಂತ. ಇವಳು ಹೋದ ಮನೇಲೂ ಹೀಗೆ ದಾನ ಮಾಡ್ತಾ ಇದ್ರೆ ಇವಳನ್ನ ಜುಟ್ಟು ಹಿಡ್ಕೊಂಡು ತಗೊಂಬಂದು ತವ್ರ ಮನೆಗೆ ಬಿಟ್ಟು ಹೋಗ್ತಾರಷ್ಟೇ. ಲಕ್ಷ್ಮಿ, ಈಗಿನ ಕಾಲದಲ್ಲಿ ಮಕ್ಕಳಿಗೆ ದಾನ ಧರ್ಮದ ಬುದ್ಧಿ ಬರೋದೇ ಅಪರೂಪ. ಅಂಥದ್ರಲ್ಲಿ ನಮ್ಮ ಮಗಳಿಗೆ ಕಷ್ಟದಲ್ಲಿರೋರಿಗೆ ಕರುಣೆ ತೋರಿಸೋ ಬುದ್ಧಿ ಇದೆಯಲ್ಲ, ಅದಕ್ಕೆ ನಾವು ಹೆಮ್ಮೆ ಪಡಬೇಕು. ಅನ್ನ ಇಲ್ಲದೆ ನರಳೋರ್ಗೆ ಅಕ್ಕಿ ಬೇಳೆ ಕೊಡೋಕ್ಕೋಸ್ಕರ ತಾನು ಒಂದು ಹೊತ್ತು ಉಪವಾಸ ಮಾಡ್ತಾಳೆ ಅಂತಂದರೆ ಇಂಥ ಮಗಳನ್ನು ಪಡೆಯೋದಕ್ಕೆ ನಾವು ಪುಣ್ಯ ಮಾಡಿರಬೇಕು. ಅವಳು ದಾನ ಮಾಡೋ ಮನಸ್ಸಿನ ಜೊತೆಗೆ ಯಾವುದನ್ನು ದಾನ ಮಾಡಬೇಕು, ಎಷ್ಟು ದಾನ ಮಾಡಬೇಕು ಅನ್ನೋ ಪ್ರಜ್ಞೆನೂ ಇದೆ. ಅರ್ಹರಿಗೆ ದಾನ ಮಾಡೋದು ಅಪರಾಧ ಅಲ್ಲ. ನೀವು ಹೀಗೆ ಅವಳನ್ನ ವಹಿಸ್ಕೊಂಡು ಮಾತಾಡ್ತಿರೋದ್ರಿಂದಾನೆ ಅವಳು ಹದ್ ಮೀರಿ ಹೋಗಿರೋದು. ಹೀಗೆ ಆದ್ರೆ ಇವಳು ಹೋದ ಮನೆ ಉದ್ಧಾರ ಆದ ಹಾಗೇನೆ. ಏನಾದ್ರೂ ಮಾಡ್ಕೊಳ್ಳಿ, ತಗೊಳ್ಳಿ, ಇನ್ನ ಒಳಗಡೆ ಎತ್ತಿಡಿ, ಏನಾದ್ರೂ ಮಾಡ್ಕೊಳ್ಳಿ. ಮಗಳೇ, ಸಂತೋಷ ಪಡೋ ವಿಷಯಕ್ಕೆ ಯಾಕೆ ಮಗಳೇ ಹೇಳ್ತಾ ಇದೆಯಾ? ನೀನು ಮಾಡಿರೋದು ಒಳ್ಳೆ ಕೆಲಸನೇ. ನಮ್ಮ ಹತ್ರ ಇದ್ದಾಗ ಇಲ್ಲದೇ ಇರೋರಿಗೆ ಅಲ್ಪ ಸ್ವಲ್ಪ ದಾನ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆದರೆ ಇವತ್ತಿಂದ ನೀನು ದಾನ ಮಾಡೋಕ್ಕೋಸ್ಕರ ಉಪವಾಸ ಇರೋದು ಬೇಡ. ಅವ್ರು ಯಾರು ಅಂತ ನನಗೆ ತೋರಿಸು. ಅವ್ರ ಜೀವನಕ್ಕಾಗೋಷ್ಟು ವ್ಯವಸ್ಥೆನ ನಾನು ಮಾಡ್ತೀನಿ. ನಿನ್ನ ಪುಣ್ಯ ನಮಗೂ ಸ್ವಲ್ಪ ಬರಲಿ. ಓಹೋ, ದಯಮಾಡಿಸ್ಬೇಕು ಮಹಾಪಂಡಿತ ಪ್ರಚಂಡ ದಂಡನಾಚಾರ್ಯರು. ಈ ಶ್ರೀಮಠ ಸಂಸ್ಥಾನ ನಿಮ್ಮಂತ ವಿದ್ವತ್ ಜಗತ್ತಿನ ಸರಸ್ವತಿ ಪುತ್ರರಿಗೆ ಸದಾ ಬಾಗಿಲು ತೆಗೆದಿರುತ್ತೆ. ನನ್ನ ಪಂಥಾವನವನ್ನು ಸ್ವೀಕರಿಸುವ ಪಂಡಿತರು ಯಾರಿದ್ದಾರೆ ಇಲ್ಲಿ? ಈ ಆಸ್ಥಾನಕ್ಕೆ ಯಾರು ಪಂಡಿತರು? ಇಲ್ಲಿ ನನ್ನನ್ನು ಗೆಲ್ಲುವರೆ ಯಾರು? ಈ ಆರ್ಭಟ ಸಾಕೆ, ಇನ್ನು ಬೇಕೆ? ತೆಗಿರಿಕೈನಾ ಇದೇನು ಮಹಾರಾಜರ ದರ್ಬಾರೆ ಆರ್ಭಟ ಮಾಡೋದಕ್ಕೆ? ಒಂದು ನೆನಪಿರ್ಲಿ, ನಾನೇ ನಿಮ್ಮನ್ನ ಇಲ್ಲಿಗೆ ಕರೆಸಿದ್ದು ಅಂತ ಯಾರಿಗೂ ತಿಳಿಕೂಡ್ದು. ನಿಮ್ಮ ಮಾತು ಮತ್ತು ವರ್ತನೆ ನೀವಾಗೇ ತರ್ಕಕ್ಕೆ ಬಂದಿದ್ದೀರಿ ಅಂತ ನಂಬೋ ಹಾಗಿರ್ಬೇಕು. ಈ ಮಠಕ್ಕೆ ಪಂಡಿತ ವೇಷದ ನರಿಮುಖದವನೊಬ್ಬ ಬಂದು ವಕ್ರಿಸಿದ್ದಾನೆ. ಅವನ್ನ ವಾಗ್ವಾದಕ್ಕೆ ಎಳೆದು ಮಣ್ಣು ಮುಗಿಸಿ ಮಠದಿಂದ ಓಡಿಸಿದ್ರೆ ಆಯ್ತು. ಅಷ್ಟು ಸಾಕು. ನನಗೆ ಸರಸ್ವತಿ ದೇವಿಯ ಅನುಗ್ರಹ ಇದೆ. ಅವನನ್ನು ಸೋಲ್ಸೋದಷ್ಟೇ ಅಲ್ಲ, ಮುಂದೆಂದು ಅವನು ಜೀವನದಲ್ಲಿ ಓಂಕಾರನೇ ಉಚ್ಚರಿಸುವ ಹಾಗಿಲ್ಲ. ಓಂಕಾರ ಉಚ್ಚರಿಸದೆ ವೇದವೂ ಇಲ್ಲ. ವೇದ ಮಂತ್ರಗಳಿಲ್ಲದೆ ಪಾಂಡಿತ್ಯನೇ ಇಲ್ಲ. ಪಾಂಡಿತ್ಯ ಇಲ್ಲದೆ ಪಂಡಿತನೇ ಇಲ್ಲ. ಪಂಡಿತನಲ್ಲದೆ ಇದ್ರೆ ಬೋಧನೆ ಇಲ್ಲ. ಬೋಧನೆ ಇಲ್ಲ ಅಂದ್ರೆ ಮಠದಲ್ಲಿ ಸ್ಥಾನ ಇಲ್ಲ. ಆದ್ರೂ ಒಂದು ವೇಳೆ ಇರ್ತೀನಿ ಅಂದ್ರೆ ಬಾಣಸಿಗನಾಗಿರ್ಬೇಕು ಅಷ್ಟೇ. ಬಾಣಸಿಗನಿಗೆ ಅಡುಗೆ ಹೊರತು ಅಧಿಕಾರ ಇಲ್ಲ. ನನಗೂ ಅದೇ ಬೇಕಾಗಿರೋದು. ಪಾಂಡವರ ಹಾಗೆ ಶತ್ರು ನನಗೆ ನಾಶ ಆಗೋದು ಬೇಡ. ಆ ಶತ್ರು ನನ್ನ ಮುಂದೆ ಮಂಡಿಯೂರಿ ಕೂರ್ಬೇಕು. ನಾನು ಅವ್ರ ಮುಂದೆ ಸರ್ವಾಧಿಕಾರಿಯಾಗಿ ಮೆರಿಬೇಕು. ನೀವು ಅಷ್ಟು ಮಾಡಿದ್ರೆ ಮಠದ ಗೌರವವಷ್ಟೇ ಅಲ್ಲ, ನೀವು ತೂಗುವಷ್ಟು ವರಾಹಗಳಿಂದ ತುಲಾಭಾರ ಮಾಡಿ ಕಳಿಸ್ತೀನಿ. ತುಲಾಭಾರಕ್ಕೆ ಸಿದ್ಧ ಮಾಡ್ಕೋ. ಅವನು ನಿನ್ ಮುಂದೆ ಮಂಡಿಯೂರೋ ಹಾಗೆ ನಾನು ಮಾಡ್ತೀನಿ. ಓಂ ಅಬ್ರಕಡಬ್ರಾ ಶುಭ್ರ ವಿನಬ್ರ.
ಗೋಪಿಕಾ ವಲ್ಲಭ ಗೋವರ್ಧನೋದ್ಧಾರಕ ಆ ಗೋವರ್ಧನೋದ್ಧಾರಕ. ಅಲ್ಲ ರತ್ನಮ್ಮ, ಸರಸ್ವತಿ ಹೇಳಿದ್ದು ನಿಜಾನಾ? ದಿನ ಒಂದು ಹೊತ್ತು ಉಪವಾಸ ಮಾಡ್ತಾಳ? ಹೌದಮ್ಮ. ಈ ವಿಷಯನ ಮೊದಲೇ ನನಗೆ ಹೇಳಬೇಕಿತ್ತಲ್ವಾ ನೀವು? ಅದು ಅದು ಅವಳು ನಮ್ಮ ಅಪ್ಪ ಅಮ್ಮನ ಹತ್ರ ಹೇಳಬೇಡಿ ಅಂತ ಕೇಳ್ಕೊಂಡಿದ್ಲಮ್ಮ. ಆದರೆ ನೀವೆಲ್ಲ ಅವಳ ಬಗ್ಗೆ ತಪ್ಪಾಗಿ ತಿಳ್ಕೊತಿರೋ ಅಂತ ಹೇಳಬೇಕಾಗಿ ಬಂತು. ಅಲ್ಲ ರತ್ನಮ್ಮ, ಬೆಳೆಯೋ ಮಗಳು ದಿನ ಹೀಗೆ ಉಪವಾಸ ಇದ್ದು ಆರೋಗ್ಯ ಕೆಟ್ಟರೆ ಯಾರು ಹೊಣೆ? ಮುಂದೆ ಮಕ್ಕಳು ಮರಿ ಹೆತ್ತು ಸಂಸಾರ ಜವಾಬ್ದಾರಿನ ಹೊರಬೇಕಾದವಳು ಇವಾಗಿಂದಲೇ ಚೆನ್ನಾಗಿ ಉಂಡು ತಿಂದು ಗಟ್ಟಿಮುಟ್ಟಾಗಿರ್ಬೇಕಲ್ವಾ? ಹೌದಮ್ಮ, ನೀವು ಹೇಳ್ತಾ ಇರೋದು ಸರಿಯಾಗಿದೆ. ನಿಮ್ಮ ಕಾಳಜಿ ನನಗೂ ಅರ್ಥ ಆಗುತ್ತೆ. ನನಗೂ ಅರ್ಥ ಆಗುತ್ತೆ. ಏನ್ರಿ ಅರ್ಥ ಆಗುತ್ತೆ ನಿಮ್ಗೆ? ಲಕ್ಷ್ಮಿ, ನೀನು ಹೇಳ್ತಾ ಇರೋದೆಲ್ಲ ಸತ್ಯ. ಒಬ್ಬ ತಂದೆ ಆದವನಿಗಿಂತ ತಾಯಿ ಆದವಳಿಗೆ ತನ್ನ ಮಗಳಿಗೆ ಹೇಗೆ ಬೆಳಿಬೇಕು, ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ. ಅದಕ್ಕೆ ನನ್ನ ಸಂಪೂರ್ಣ ಸಹಮತಿ ಇದೆ. ಹಾಗೆ ಆ ಮಕ್ಕಳ ಮನಸ್ಸಿನ ಭಾವನೆನೂ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಓಹೋ, ಹಾಗಂದ್ರೆ ಏನು? ನನಗೇನು ಅರ್ಥ ಆಗಲ್ಲ ಅಂತನಾ? ಹಾಗಂತ ನಾನು ಹೇಳ್ತಾ ಇಲ್ಲ ಲಕ್ಷ್ಮಿ. ಆದರೆ ನಮ್ಮ ಸರಸ್ವತಿ ಸ್ವಭಾವ ತುಂಬ ಅಪರೂಪದ್ದು. ಇನ್ನೊಬ್ಬರು ಹಸಿವಿಗೋಸ್ಕರ ತನ್ನ ಊಟ ತ್ಯಾಗ ಮಾಡೋದು ಎಲ್ರಿಗೂ ಬರೋ ಗುಣ ಅಲ್ಲ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಇಷ್ಟು ಸಣ್ಣ ವಯಸ್ಸಿಗೆ ಇಷ್ಟು ದೊಡ್ಡ ತ್ಯಾಗದ ಮನೋಭಾವನೆ ಇರೋಳು ಇನ್ನು ಮುಂದೆ ಹೇಗಿರ್ಬೋದು ಅಂತ ಯೋಚನೆ ಮಾಡು. ಅದನ್ನ ಯೋಚನೆ ಮಾಡಿರಿ ನನಗೂ ಭಯ ಆಗ್ತಿರೋದು. ಇವಾಗಲೇ ಹೀಗೆ ಯಾರಾದರೂ ಕಷ್ಟ ಅಂತ ಬಂದವ್ರಿಗೆ ಕೈಲಿದ್ದದನ್ನೆಲ್ಲ ದಾನ ಮಾಡಿ ಬಂದ್ಬಿಡ್ತಾಳೆ. ಮುಂದೆ ಗಂಡನ ಮನೆಗೆ ಹೋದ್ಮೇಲೂ ಹೀಗೆ ಮಾಡಿದ್ರೆ ಏನ್ರಿ ಗತಿ? ಅವರು ನಿಮ್ಮ ಹಾಗೆ ಧಾರಾಳವಾಗಿರ್ತಾರೆ ಅಂತ ಯಾವ ಭರವಸೆ? ಅವ್ರೇನಾದರೂ ಬಿಗಿ ಮಾಡಿದ್ರೆ ನೊಂದ್ಕೊಳ್ಳೋದು ನಮ್ಮ ಮಗಳೇ ಅಲ್ವೇನ್ರಿ? ಹೆಣ್ಣಿಗೆ ದಯೆ, ಕರುಣೆ, ಪ್ರೀತಿ ಅನ್ನೋದು ರಕ್ತದಲ್ಲೇ ಬಂದಿರುತ್ತೆ ರೀ. ಆದರೆ ಅದನ್ನು ಎಲ್ಲಿ ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸ್ಬೇಕು. ಯಾವುದೇ ಅತಿ ಆದರೂ ಸಂಸಾರ ಅನ್ನೋದು ಸೂತ್ರ ಹರಿದ ಗಾಳಿಪಟ ಥರ ಆಗ್ಬಿಡುತ್ತೆ. ಅವಳಿಗೆ ಪ್ರೀತಿ ಕೊಡಿ, ಆದರೆ ಸಲಿಗೆ ಕೊಡಬೇಡಿ. ಅದು ಅವಳಿಗೆ ಒಳ್ಳೆಯದಲ್ಲ.